ಟಾಪ್ 10 ನಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ 2846 ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರಶ್ನೋತ್ತರ ಕಲಾಪದ ವೇಳೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರ್ಥಿಕ ಪರಿಸ್ಥಿತಿ, ಮಿತಿ ಮೀರಿದ ಸಾಲ, ಸಾಂಸಾರಿಕ ಸಮಸ್ಯೆ, ಬೆಳೆ ನಷ್ಟ, ಸಾಲಬಾಧೆ, ಕೌಟುಂಬಿಕ ಕಾರಣಗಳಿಂದ 2023 ಮೇನಿಂದ ಡಿಸೆಂಬರ್ 2025ರವರೆಗೆ 2846 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರಂತೆ. ಪಬ್ಲಿಕ್ ಟಿವಿ ವರದಿ ಬಳಿಕ ಕೊನೆಗೂ ಸರ್ಕಾರಿ ಬಸ್ಗಳಲ್ಲಿ ತಂಬಾಕು ಪ್ರಚೋದಿಸುವ ಜಾಹೀರಾತಿಗೆ ನಿಷೇಧವನ್ನು ಹೇರಿ ಸಚಿವ ರಾಮಲಿಂಗಾರೆಡ್ಡಿ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿದ್ದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ನೀಡಿದೆ. 50,000 ರೂಪಾಯಿ ಬಾಂಡ್ ಜೊತೆಗೆ ಷರತ್ತುಬದ್ಧ ಜಾಮೀನಿಗೆ ಅವಕಾಶ ಮಾಡಿಕೊಡಲಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 78ನೇ ಪುಣ್ಯತಿಥಿ ಪ್ರಯುಕ್ತ ದೆಹಲಿಯ ರಾಜ್ಘಾಟ್ನಲ್ಲಿರುವಂತಹ ಗಾಂಧಿ ಸ್ಮಾರಕಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದ್ದಾರೆ. ಅಜಿತ್ ಪವಾರ್ ಅಕಾಲಿಕ ಮೃತ್ಯುವಿನ ನಂತರ ಅವರು ನಿರ್ವಹಿಸ್ತಾ ಇದ್ದಂತಹ ಡಿಸಿಎಂ ಹುದ್ದೆಯನ್ನು ನಿಭಾಯಿಸಲು ಅಜಿತ್ ಪತ್ನಿ ಸುನೇತ್ರಾ ಪವಾರ್ ಒಪ್ಪಿಕೊಂಡಿದ್ದಾರೆ ಅಂತ ತಿಳಿದು ಬರ್ತಿದೆ. ಅಮೆರಿಕ ಇರಾನ್ ಸಂಘರ್ಷ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಮಧ್ಯೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ನ ಕೆಂಪು ಸಮುದ್ರದ ಬಂದರು ನಗರವಾದಂತಹ ಐಲಾಟ್ನಲ್ಲಿ ಅಮೆರಿಕದ ಕ್ಷಿಪಣಿಗಳು ಈಗಾಗಲೇ ಬಂದು ನಿಂತಿದೆ. ಅಬ್ರಾಹಿಂ ಲಿಂಕನ್ ಎಂಬ ಬೃಹತ್ ಸೇನಾ ಹಡಗು ಇರಾನ್ ತಲುಪಿದೆ. ಮತ್ತಷ್ಟು ಬಲಿಷ್ಠ ಯುದ್ಧ ನೌಕೆ ಕಳಿಸುವುದಾಗಿ ವಾರ್ನ್ ಮಾಡಿದ್ದಾರೆ. ಅಮೆರಿಕ ಸುಂಕಾಸ್ತ್ರ ಮತ್ತೆ ಮುಂದುವರೆದಿದೆ. ಕ್ಯೂಬಾಗೆ ತೈಲ ಮಾರಾಟ ಮಾಡುವ ಅಥವಾ ಸರಬರಾಜು ಮಾಡುವ ದೇಶದ ಸರಕುಗಳ ಮೇಲೆ ಸುಂಕ ವಿಧಿಸುವ ಪ್ರಸ್ತಾಪಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹಿ ಹಾಕಿದ್ದಾರೆ. ಭಾರತದ ಮೊದಲ ಮಾನವ ಸಹಿತ ಗಗನಯಾನ ಯೋಜನೆ ನಿರ್ಣಾಯಕ ಹಂತಕ್ಕೆ ಬಂದಿದೆ ಅಂತೆ. ಯೋಜನೆಯ ಮೊದಲ ಮಾನವರಹಿತ ಮಿಷನ್ G1 ಅಂತಿಮ ಹಂತವನ್ನು ಪ್ರವೇಶಿಸಿದೆ. ಮಾನವ ಸಂಚಾರಕ್ಕೆ ಪೂರಕವಾದಂಥ ರಾಕೆಟ್ ಇಂಜಿನ್ಗಳ ಎಲ್ಲ ಪ್ರೊಪಲ್ಷನ್ ಪರೀಕ್ಷೆಗಳ ಯಶಸ್ವಿಯಾಗಿದೆ ಅಂತ ಇಸ್ರೋ ದೃಢಪಡಿಸಿದೆ. ಈವರೆಗೆ 8,000ಕ್ಕೂ ಹೆಚ್ಚು ಭೂಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಅಂತೆ. ಮಾಜಿ ಸಂಸದೆ ನಟಿ ಜಯಶ್ರೀ ಅವರಿಗೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಸರ್ವೆ ಇಲಾಖೆಯವರು ಸರ್ವೆ ಮಾಡದೆ ಅಲಿದಾಡಿಸ್ತಾ ಇದ್ದಾರಂತೆ. ಜಯಶ್ರೀ ಅವರ ತಾಯಿ ಜಿವಿ ಮಾಲತಮ್ಮ ಆರ್ಟ್ ಟ್ರಸ್ಟ್ಗೆ ತಮ್ಮೂರಾದಂತಹ ಗುಬ್ಬಿಯಲ್ಲಿ ರಂಗ ಚಟುವಟಿಕೆ ನಡೆಸಲು 5 ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟಿದ್ರಂತೆ. ಅದರಂತೆ ಇದೇ ಜಾಗಕ್ಕೆ ಸರ್ವೆ ಮಾಡಬೇಕಾಗಿತ್ತು, ಆದರೆ ಅಲಿದಾಡಿಸ್ತಾ ಇದ್ದಾರೆ.